ಸಿರಿಯೋಡಾನೆ ಅತ್ತಿಯಲಿ ಮೆರೆದಿರಲು ಸಿರಿಯೋಡಾನೆ ಅತ್ತಿಯಲಿ ಮೆರೆದಿರಲು ಒಂದು ಸುತ್ತ ಬೆಳೆದಳು ತನ್ನ ಚಿತ್ತದಯ್ಯನಿಗೊಂದು ಸುತ್ತ ಬೆಳೆದಳು ತನ್ನ ಚಿತ್ತದುದ್ಭವಿಸಿದ ಭೀಮದವ ತನ್ನ ಚಿತ್ತದುದ್ಭವಿಸಿದ ಭೀಮದವ ಲೋಕ ಇದುವೇ ವೈಕುಂಠ. ಜಗತ್ತಿನ ಆದಿ ದಂಪತಿಗನಿಸಿಕೊಂಡವರು ನಾವು, ಆದರ್ಶ ದಂಪತಿಗಳು. ಸರಿ, ಹಾಗಾಗಿಯೇ ಭೂಲೋಕದಲ್ಲಿ ಆಗ ತಾನೇ ಮದುವೆಯಾದಂತಹ ನವ ವಧುವರರಿಗೆ ಲಕ್ಷ್ಮೀನಾರಾಯಣರ ಹಾಗೆ ಬಾಳಿ ಬದುಕಿ ನಮ್ಮ ಬದುಕು ಎನ್ನುವಂತಹದ್ದು ನವ ದಂಪತಿಗಳಿಗೆ ಆದರ್ಶಪ್ರಾಯ. ಹೌದು, ಇದ್ದಾರೆ ವೈಕುಂಠದಿ ಅಂತ ಹೇಳುವಲ್ಲಿ ವೈಕುಂಠವನ್ನು ಇದ್ದವರು ಯಾರು ಅನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುವುದಲ್ಲವೇ ಹೇಗೆ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನ ಹೋದಕ್ಕೆ ಮುಗಿಸುವುದಕ್ಕಾಗಿ, ಪಾಲಿಸುವುದಕ್ಕಾಗಿ, ಲಯಗೊಳಿಸುವುದಕ್ಕಾಗಿ ಆದಿಮಾಯಿಂದ ಆವಿರ್ಭಾವಕ್ಕೆ ಬಂದವರು ಮೂರು ಮೂರ್ತಿಗಳು. ಸರಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಹಾಗೆ ಅವರಲ್ಲಿ ಪಾಲನಕರ್ತವಾದಂತಹ ನಾನು ಮಹಾವಿಷ್ಣು ಎನಿಸಿಕೊಂಡು ಕ್ಷೀರೋದ್ಭವಿಯಾದಂತಹ ಲಕ್ಷ್ಮಿಯಾದಂತಹ ನಿನ್ನನ್ನೇ ಮಹಾರಾಣಿಯನ್ನಾಗಿ ಸ್ವೀಕರಿಸಿ ಪರಿಪುಷ್ಟನಾಗಿ ಪರಿತುಷ್ಟ ಜೀವನವನ್ನು ಸಾಗಿಸ್ತಾ ಬಂದವನಿದ್ದೇನೆ. ಹೌದಷ್ಟೇ, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾನೆ ಬ್ರಹ್ಮದೇವ. ಹಾಗೆ ಸೃಷ್ಟಿ ಮಾಡಿದಂಥ ಎಲ್ಲ ಜೀವರಾಶಿಗಳಿಗೂ ಕೊಟ್ಟು ಬೇಕಾದುದ. ಹೌದು, ಯಾರಿಗೆ ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಕೆಟ್ಟು ಹೋಗದ ತರದಿ ಕೊಟ್ಟು ಬೇಕಾದುದ. ಚಿಕ್ಕ ಮಕ್ಕಳೆಲ್ಲ ಕಂಡದೆಲ್ಲ ಬೇಕು ಬೇಕು ಅಂತ ಹಬ್ಬಾಪಿಸ್ತಾರೆ, ಬಯಸ್ತಾರೆ. ಬೇಡಿದ್ದನ್ನೆಲ್ಲ ಕೊಡ್ಲಿಕ್ಕಾಗುವುದಿಲ್ಲ. ತಂದೆ ತಾಯಿಗಳು ಯಾವುದನ್ನು ಕೊಟ್ಟರೆ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ, ಯಾವ ಮಕ್ಕಳಿಗೆ ಯಾವುದನ್ನು ಕೊಟ್ಟರೆ ಅದು ಒಳ್ಳೆಯದು ಅನ್ನೋದು ಯೋಚನೆ ಮಾಡಿ ಕೊಡಬೇಕು. ಹಾಗಾಗಿ ಬಗೆ ಬಗೆಯಲ್ಲಿ ನಮ್ಮನ್ನು ಸಂಸ್ಕೃತಿಸಿದ್ರು ಕೂಡ ಯಾರಿಗೆ ಯಾವುದನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಸರಿ ಈಗ ಲೆಕ್ಕಾಚಾರ ಇದೆ ಕೊಡುವ ಪದ್ಧತಿಯ ನಮ್ಮ ಮೊದಲಿಂದ. ಹೌದು, ಈ ವೈಕುಂಠಕ್ಕೆ ಬರುವವರಿಗೇನು ಬರಗಾಲ ಇಲ್ಲ, ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಉಂಟು. ಮತ್ತೆ ಇಲ್ಲಿಗೆ ಬರಬೇಕು ಅಂತಾದ್ರೆ ನಮಗಿಂತಿಷ್ಟೇ ಬೇಕು ಎನ್ನುವಂತ ನಿರ್ಣಯ ಮಾಡಿ ಬರುವುದಲ್ಲ. ವೈಕುಂಠಕ್ಕೆ ಬಂದ ಮೇಲೆ ಕೊಟ್ಟಷ್ಟು ಪ್ರಸಾದನ್ನೇ ಸ್ವೀಕಾರ ಮಾಡಿ. ಹೌದು, ಯಾಕಂದ್ರೆ ಪ್ರಸಾದ ಯಾವತ್ತೂ ಸಹ ಅವರಿಗೆ ಹೆಚ್ಚಿನ ಅನುಗ್ರಹವನ್ನು ಕೊಡುತ್ತದೆ. ಹೌದು, ಇಲ್ಲಿಗೆ ಬರುವವರು ತಮ್ಮ ಸಂಕಟವನ್ನು ಹೊತ್ತು ಬರ್ತಾರೆ. ಹೌದು, ವೆಂಕಟರಮಣ ಅಂತ ನನ್ನಲ್ಲಿ ತೋಡಿಕೊಳ್ತಾರೆ. ತಮ್ಮ ಸಂಕಟವನ್ನು ನಿವಾರಣೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗುತ್ತಾರೆ. ಮತ್ತೆ ಕೊಡುವುದು ಎಲ್ಲಿಯವರೆಗೆ ಇರ್ತದೆ, ಇಲ್ಲಿ ಪಡೆದದ್ದು ಮಾತ್ರ ಕೊನೆಗಳಿಗೆವರೆಗೂ ಇರ್ತದೆ. ಜೀವನದಲ್ಲಿ ಅತುಲವಾದಂತಹ ಪುಣ್ಯವನ್ನು ಗಳಿಸಿದಂತಹ ಪುಣ್ಯ ಜೀವಿಗೆ ಮಾತ್ರ ಈ ವೈಕುಂಠವನ್ನು ಸೇರುವಂತಹ ಸುವರ್ಣ ಅವಕಾಶ ಲಭ್ಯವಾಗುತ್ತದೆ ತಾನೇ. ಸತ್ಯ. ಹಾಗಾಗಿ ಮುನಿಗಳೆಲ್ಲ ತಾವು ಮಾಡಿದಂತಹ ಪುಣ್ಯದ ಫಲದಿಂದ ವೈಕುಂಠವನ್ನು ಸೇರುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಈಗ ನಾನು ಯೋಚನೆ ಮಾಡ್ತಾ ಇದ್ದದ್ದು, ಆದಿಮಾಯ ಯಾವ ಕರ್ತವ್ಯ ಕೊಟ್ಟಿದ್ಲು ಅದನ್ನು ಚಾಚು ತಪ್ಪದೆ ನಿರ್ವಹಿಸ್ತಾ ಬಂದವರು ನಾವು ಇದ್ದೇವೆ. ಇಲ್ಲಿಯವರೆಗೆ ಯಾವುದೇ ಲೋಪದೋಷ ಆದದ್ದಿಲ್ಲವೇ ಇಲ್ಲ. ಇನ್ನು ಮುಂದೆಯೂ ಆಗ್ಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸ ನನ್ನದು. ಹಾಗಾಗಿ ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಗೊತ್ತುಂಟ, ನನ್ನನ್ನು ಬಗೆಯಲ್ಲಿ ಸಂತೈಸುವವರು ಹಾಡು ಹೊಗಳುವವರಿಗೇನು ಬರಗಾವಿಲ್ಲ. ಹೌದಾ? ಹಾಗಂತ ನಿನ್ನನ್ನು ಕೂಡ ಹೊಗಳುತ್ತಾರೆ. ಸರ್ವಜ್ಞೆ, ಸರ್ವವರದೆ, ಸರ್ವದುಷ್ಟ ಭಯಂಕರಿ, ಸರ್ವ ದುಃಖ ಹರೆಯದೆ ಮಹಾಲಕ್ಷ್ಮಿ ನಮೋಸ್ತುತೆ ಎನ್ನುವ ಹಾಗೆ ಸ್ತುತಿಯನ್ನು ಸ್ತೋತ್ರವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ. ವಿಶೇಷ ಏನು ಗೊತ್ತಾ? ಲಕ್ಷ್ಮಿಯ ಕೃಪೆ ಎಲ್ಲರಿಗೂ ಆಗಬೇಕು ಎನ್ನುವ ಉದ್ದೇಶ.
ಯಾಕಂದ್ರೆ ಲಕ್ಷ್ಮಿಯಾದವಳು ಒಬ್ಬನ ಮೇಲೆ ಅನುಗ್ರಹವನ್ನು ತೋರ್ತಾಳೆ ಅಂತ ಆದ್ರೆ ಅವ ಕುಚೇಲನಾಗಿದ್ದವ ರಾತ್ರಿ ಬೆಳಗಾಗುವುದರೊಳಗಾಗಿ ಕುಬೇರನಾಗುತ್ತಾನೆ. ಹಾಗೆ ಲಕ್ಷ್ಮಿ ಯಾರ ಮೇಲಾದ್ರೂ ಅವಕೃಪೆ ತೋರಿದ್ರು ಅಂತ ಆದ್ರೆ ಕುಬೇರನಾಗಿದ್ದವ ರಾತ್ರಿ ಬೆಳಗಾಗುವುದರೊಳಗಾಗಿ ಕುಚೇಲನಾಗುತ್ತಾನೆ. ಆದ್ರಿಂದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದು ಬಿಟ್ಟೆ. ಜನ ಎಲ್ಲ ನನ್ನನ್ನು ಹಾಗೆ ಕರೆದಲ್ವೋ? ಯಾರಾದ್ರೂ ಒಬ್ಬರಾದ್ರೂ ದರಿದ್ರ ಲಕ್ಷ್ಮೀ ಬಾರಮ್ಮ ಅಂತ ಕರೆದು ಯಾರಿಗೆ ಬೇಕಾಗಿದೆ ಅವರು? ಅದು ಹೆಚ್ಚಿನ ಮನೆಯಲ್ಲಿ ಹಾಗೆ ಇರ್ತಿ ಬಿಡು. ಆದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅಂತ ಆದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಜೀವನದಲ್ಲಿ ಪುಣ್ಯದ ರಾಶಿಯನ್ನ ಬೇಕಾಗ್ತದೆ, ಹೊಂದಿರಬೇಕಾಗ್ತದೆ. ಇಲ್ಲಿ ಬಿಡು. ಈಗ ನಾನು ಯೋಚನೆ ಮಾಡ್ತಾ ಇದ್ದದ್ದು, ನನ್ನನ್ನು ಹೊಗಳೋರು ಬಹಳ ಮಂದಿ ಇದ್ದಾರೆ, ಹಾಗಂತ ತೆಗಳೋರು ಇಲ್ಲ ಅಂತ ಹೇಳೋದಕ್ಕಿಲ್ಲ ಅಲ್ವಾ? ಯಾವನೇ ಒಬ್ಬ ವ್ಯಕ್ತಿಗೆ ಎಲ್ಲರೂ ಸ್ನೇಹಿತರಾಗುವುದಿಲ್ಲ. ಕೆಸರಿನ ಕಮಲದ ಅಡಿಯಲ್ಲಿ ಕೆಸರಿ ಇರುವುದಲ್ವ? ಹೌದೌದು, ಇದೇ ಇರ್ತದೆ. ಹಾಗಾಗಿ ಈಗ ಉಳಿದವರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅನ್ನುವುದಕ್ಕಿಂತ ಮನೆ ಹೆಂಡತಿ ಏನ್ ಹೇಳ್ತಾಳೆ ಅನ್ನೋದು ಮುಖ್ಯ ಆಗುತ್ತದೆ. ನನ್ನ ಒಳ ತಳವನ್ನು ಚೆನ್ನಾಗಿ ತಿಳಿದವಳು ನೀನಿದ್ದು, ಅದರಲ್ಲೂ ಇವತ್ತು ನಿನ್ನ ಮುಖ ನೋಡಿದ್ರೆ ಎಲ್ಲ ಬಹಳ ಮಾತಾಡುವ ಲಕ್ಷಣ ಇದ್ದಾಗುತ್ತಪ್ಪ. ನೋಡು, ನನಗೆ ಬಹಳ ಮಾತಾಡುವ ಲಕ್ಷಣ ಇದ್ದಾಗುಂಟು. ಹೇಳುವುದಕ್ಕೆ ನಿಮಗೆ ಎಷ್ಟು ವಯಸ್ಸು ಅಂತ ಸಮಯ ಉಂಟು ಅಂತ ಗೊತ್ತಾಗುದಿಲ್ಲ. ನೋಡುವ ಇಂಥ ಸಮಯದಲ್ಲಿ ಸುಧಾರಿಸುವಂತ ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಳುವುದೇನು ಅಂತ ಹೇಳುವುದು? ಹೇಳು ನೋಡೋಣ. ಅಯ್ಯೋ ಸ್ವಾಮಿ, ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ಧನ್ಯಳು ಧನ್ಯಳು. ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ